ಈ ಆಯಿಲು ಇಷ್ಟೊಂದು ಗ್ಲೋ ಕೊಡುತ್ತಾ, ಹಾಗಾದರೆ ನಾವು ಟ್ರೈ ಮಾಡೇ ಮಾಡ್ತೀವಿ ಅಂತ ಹೇಳಿ ನೀವು ಕೂಡ ಅಂತೀರಾ. ತುಂಬ ಚೆನ್ನಾಗಿದೆ ಆಯಿಲು. ನೋಡಿ, ಈಗ ಆಯಿಲನ್ನು ನಾನು ಗಾಜಿನ ಬಾಟ್ಲಲ್ಲಿ ಈ ರೀತಿ ನೋಡಿ ಶೋಧಿಸ್ಕೊಳ್ತಾ ಇದ್ದೀನಿ. ಪೂರ್ತಿ ಆಯಿಲನ್ನು ಈ ಗಾಜಿನ ಬಾಟಲಿಗೆ ಹಾಕ್ಕೊಂಡು ಬಂದು ನಿಮಗೆ ತೋರಿಸ್ತೀನಿ. ನೋಡಿ, ನಾನು ಬಾಟಲಲ್ಲಿ ಇದನ್ನು ಶೋಧಿಸ್ಕೊಂಡು ಇಟ್ಕೊಂಡಿದ್ದೀನಿ. ಈ ಆಯಿಲು ನೋಡಿ ಇಷ್ಟಿದೆಯಲ್ಲ, ಈ ಆಯಿಲು ನನಗೇನಿಲ್ಲ ಅಂದರೂ 3 ಮಂತ್ಸ್ ಮೇಲೆ ಇದು ಯೂಸ್ ಬರುತ್ತೆ. ಸೊ ಹಾಗಾಗಿ ನೋಡಿ, ನೀವು ಒಮ್ಮೆ ಇದನ್ನು ರೆಡಿ ಮಾಡಿ ಇಟ್ಕೊಂಡ್ರೆ ಸಾಕು, 3 ತಿಂಗಳವರೆಗೂ ಕೂಡ ಚಿಂತೆ ಮಾಡಬೇಕಾಗಿಲ್ಲ. ನಾ ತೋರಿಸ್ಕೊಡ್ತಿರೋ ರೀತಿಯಲ್ಲಿ ನೀವು ಇದನ್ನು ರೆಡಿ ಮಾಡಿಕೊಂಡ್ರೆ ನಿಮ್ಮ ಸ್ಕಿನ್ನು ಮ್ಯಾಜಿಕ್ ಮಾಡುತ್ತೆ. ನಿಮ್ಮ ಸ್ಕಿನ್ನು ಪಳಪಳ ಅಂತ ಹೊಳೆಯುತ್ತೆ. ನೋಡಿ, ಈ ವೈರಲ್ ಖುಷ್ಬು ಆಯಿಲನ್ನು ನೀವು ಮನೆಯಲ್ಲಿ ಆರಾಮಾಗಿ ರೆಡಿ ಮಾಡ್ಕೊಂಡ್ಬಿಟ್ಟು ನೀವು ಈ ಥರ ನೋಡಿ ಅಪ್ಲೈ ಮಾಡಬಹುದು. ನೋಡಿ, ನಾನು ಈಗ ಕೈಗೆ ಅಪ್ಲೈ ಮಾಡಿಬಿಟ್ಟು ನಿಮಗೆ ತೋರಿಸ್ತಾ ಇದ್ದೀನಿ. ನೋಡಿ, ಈ ರೀತಿ ನೀವು ಒಂದು ಸ್ವಲ್ಪ ಹಚ್ಕೊಂಡ್ಬಿಟ್ಟು ಈ ರೀತಿ ಮಸಾಜ್ ಮಾಡ್ಕೊಂಡ್ಬಿಟ್ರೆ ಆಯ್ತಲ್ಲ. ಆಮೇಲೆ ನೀವು ವಾಶ್ ಮಾಡ್ಕೋಬಹುದು. ತುಂಬಾ ಚೆನ್ನಾಗಿ ಕಾಣುತ್ತೆ. ಹಾಗೆಯೇ ಸ್ಕಿನ್ನು ಬ್ರೈಟ್ ಆಗುತ್ತೆ, ಸ್ಕಿನ್ನು ಟೈಟ್ ಆಗುತ್ತೆ. ಯಾವುದೇ ಕಾರಣಕ್ಕೂ ಕೂಡ ಸ್ಕಿನ್ ಮೇಲೆ ರಿಂಕಲ್ಸು ಅಷ್ಟು ಬೇಗನೆ ವಯಸ್ಸಾದರೂ ಕೂಡ ಆಗದೇ ಇರೋ ರೀತಿ ನಿಮಗೆ ಕಾಣಿಸುತ್ತೆ. ಸ್ಕಿನ್ನು ಟೈಟ್ ಆಗಿರೋದ್ರಿಂದ ರಿಂಕಲ್ಸ್ ಆಗದೇ ಇರೋ ರೀತಿ ಇದು ಕಾಪಾಡುತ್ತೆ ಅಂತಲೇ ಹೇಳಬಹುದು. ನೋಡಿ, ನೀವು ನೋಡ್ತಿರ್ಬೋದು. ನೋಡಿ, ಆ ಹ್ಯಾಂಡ್ ನೋಡಿ, ಹಾಗೆಯೇ ಈ ಕಡೆ ಹ್ಯಾಂಡ್ ನೋಡಿ, ಒಂದು ಹ್ಯಾಂಡಿಗೆ ಎಷ್ಟು ಡಿಫ್ರೆನ್ಸ್ ಕಾಣಿಸ್ತಿದೆ ಅಂತ ಹೇಳಿ. ಹಾಗೆಯೇ ಸ್ಕಿನ್ನು ಹೊಳೆಯುತ್ತೆ, ಅದು ಹಾಗಾಗಿ ಹೊಳೆಯುವಂತೆ ಮಾಡುತ್ತೆ. ನೀವು ಫೇಸ್ಗೆ ಅಪ್ಲೈ ಮಾಡುವಾಗ ಯಾವಾಗಲೂ ಕೂಡ ನೋಡಿ ನೆಕ್ಕಿಂದ ಮೇಲ್ಗಡೆ ಹೋಗಬೇಕು, ಫೇಸ್ ಮೇಲ್ಗಡೆ ಹೋಗಬೇಕು. ಮೇಲಿಂದ ಕೆಳಗಡೆ ಮಾಡಬೇಡಿ. ಯಾವುದೇ ಕಾರಣಕ್ಕೂ ಕೂಡ ಕೆಳಗಡೆಯಿಂದ ಮೇಲ್ಗಡೆಗೆ ನೀವು ಆಯಿಲನ್ನು ಹಚ್ಚಿಬಿಟ್ಟು ನೀವು ಮಸಾಜ್ ಮಾಡಬೇಕಾಗುತ್ತೆ.